ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ. ಇತ್ತೀಚೆಗೆ ಆಸ್ಕರ್ ಅಂಗಳದಲ್ಲಿ ಸದ್ದು ಮಾಡಿದಂತಹ ಇಂಡಿಯನ್ ಸಿನಿಮಾ ಸಂತೋಷ, ಅಂದ್ರೆ ಆಸ್ಕರ್ ಪ್ರಶಸ್ತಿವರೆಗೂ ಹೋಗಿ ಆಯ್ಕೆ ಆಗಿರುವಂತಹ ಈ ಸಂತೋಷ ಸಿನಿಮಾ ಬಿಡುಗಡೆ ಭಾಗ್ಯ ಇಲ್ಲ ಅನ್ನುವಂಥದ್ದೇ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕೆ ಬಿಡುಗಡೆ ಭಾಗ್ಯ ಇಲ್ಲ, ಯಾಕೆ ಭಾರತದಲ್ಲಿ ಯಾಕೆ ಬಿಡುಗಡೆ ಆಗ್ತಿಲ್ಲ ಸಂತೋಷ ಸಿನಿಮಾ? ಅಮೆರಿಕದಲ್ಲಿ ಆಸ್ಕರ್ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಂತಹ ಸಂತೋಷ ಸಿನಿಮಾ ಭಾರತದಲ್ಲಿ ರಿಲೀಸ್ಗೆ ಯಾಕೆ ಇದಕ್ಕೆ ಭಾಗ್ಯ ಸಿಗ್ತಿಲ್ಲ, ಏನು ಅಡೆತಡೆ ಆಗಿರಬಹುದು ಅನ್ನುವಂಥದ್ದು ಮಾಹಿತಿ ನಾನು ಇವತ್ತು ನಿಮಗೆ ಕೊಡ್ತೀನಿ. ಏನಂದ್ರೆ ಸಂತೋಷ ಸಿನಿಮಾವನ್ನ ಸಂಧ್ಯಾ ಸೂರಿ ಅನ್ನುವಂಥವ್ರು ನಿರ್ದೇಶನವನ್ನ ಮಾಡಿದ್ರು. ಜೊತೆಗೆ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸಹನ ಗೋಸ್ವಾಮಿ ಎಂಬುವರು ನಟಿಸಿದ್ದಾರೆ. ಸದ್ಯ ಈ ಸಿನಿಮಾದ ಟೈಟಲ್ ಸಂತೋಷ ಅನ್ನುವಂಥದ್ದೇ ಕ್ಯಾಚಿ ಆಗಿರುವಂಥದ್ದು. ಈ ಒಂದು ಕ್ಯಾಚಿ ಟೈಟಲ್ ಇಟ್ಕೊಂಡು ಈ ಸಿನಿಮಾದಲ್ಲಿ ಯಾವ ರೀತಿ ಕಥಾ ಹಂದರ ಬಂದಿದೆ ಅನ್ನುವಂಥದ್ದು ಬಹಳ ಮುಖ್ಯ ಆಗಿತ್ತು. ಈ ಸಿನಿಮಾವನ್ನ ಅಮೆರಿಕದಲ್ಲಿದ್ದಂತಹ ಆಸ್ಕರ್ ಜೂರಿ ಮೆಂಬರ್ಸ್ ಏನ್ ನೋಡಿದ್ರು ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ರು. ಆದ್ರೆ ಈ ಸಿನಿಮಾ ಆಸ್ಕರ್ಗೆ ಆಯ್ಕೆ ಆಗಿತ್ತು ಹೊರತು ಗೆದ್ದಿಲ್ಲ. ಹೀಗಾಗಿ ಗೆದ್ದಿಲ್ಲ ಅಂದ್ರೂ ಈ ಸಿನಿಮಾವನ್ನ ಬಹಳಷ್ಟು ಜನ ಇಷ್ಟಪಟ್ಟಿದ್ರು. ಅಲ್ಲಿರುವಂತಹ ಆಸ್ಕರ್ ಜೂರಿ ಮೆಂಬರ್ಸ್ ಸಹ ಸಿನಿಮಾವನ್ನ ಇಷ್ಟಪಟ್ಟಿರುವಂಥದ್ದು. ಆದ್ರೆ ಈ ಸಿನಿಮಾ ಯಾಕೆ ರಿಲೀಸ್ ಮಾಡ್ತಿಲ್ಲ ಭಾರತದಲ್ಲಿ? ಚಿತ್ರತಂಡದವರು ರಿಲೀಸ್ ಮಾಡಬೇಕು ಅಂತ ತುದಿಗಾಲಿನಲ್ಲಿದ್ರು ಪರ್ಮಿಷನ್ ಕೊಡ್ತಿಲ್ಲ. ಯಾಕೆ ಪರ್ಮಿಷನ್ ಕೊಡ್ತಿಲ್ಲ ಅಂದ್ರೆ ಸೆನ್ಸಾರ್ ಬೋರ್ಡ್ ಅವರು ಈ ಸಿನಿಮಾವನ್ನ ನಾವು ಹೇಳಿದಾಗೆ ನೀವು ಒಂದಷ್ಟು ಸೀನ್ಸ್ಗಳನ್ನ ಕಟ್ ಮಾಡಬೇಕಾಗುತ್ತೆ, ಇಂತಿಂಥ ಸೀನ್ಗಳನ್ನ ನೀವು ಕಟ್ ಮಾಡಿಲ್ಲ ಅಂದ್ರೆ ನಾವು ಸೆನ್ಸಾರ್ ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಭಾರತದಲ್ಲಿ ಸೆನ್ಸಾರ್ ಸರ್ಟಿಫಿಕೇಟ್ ಇಲ್ಲ ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾನ ರಿಲೀಸ್ ಮಾಡಕ್ ಸಾಧ್ಯನೇ ಇಲ್ಲ. ಹೀಗಾಗಿ ಹಾಗಾದ್ರೆ ಸಿನಿಮಾ ಇಷ್ಟು ವರ್ಷ ಕಷ್ಟಪಟ್ಕೊಂಡು ಮಾಡಿದ್ದು ಆಸ್ಕರ್ ಲೆವೆಲ್ವರೆಗೂ ಹೋಗಿರೋ ಅಂಥ ಸಿನಿಮಾ ರಿಲೀಸ್ ಆಗಲ್ವಾ? ಚಿತ್ರತಂಡಕ್ಕೆ ಲಾಸ್ ಆಗಲ್ವಾ? ನಿರ್ಮಾಪಕರಿಗೆ ಲಾಸ್ ಆಗಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕೂಡ ಬರಬಹುದು. ಆದರೆ ಚಿತ್ರತಂಡದವರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸಿನಿಮಾವನ್ನ ನಾವು ಯಾವುದೇ ಸೀನ್ಗಳನ್ನ ಕಟ್ ಮಾಡಕ್ ಆಗೋದಿಲ್ಲ, ನೀವು ಸೆನ್ಸಾರ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮಗೆ ನಾವಂತೂ ಮಾಡಿರೋಂಥ ಏನು ಫುಲ್ ಸಿನಿಮಾ ನಾವೇನು ಸಂಪೂರ್ಣವಾಗಿ ಮಾಡಿದ್ದೀವಿ, ಏನೇನು ದೃಶ್ಯಾವಳಿಗಳನ್ನ ನಾವು ತೋರಿಸ್ಬೇಕು ಅನ್ಕೊಂಡಿದ್ದೀವಿ, ಇಂತಿಂಥ ಸೀನ್ಗಳಿದೆ, ಅದನ್ನ ಯಾವುದು ನಾವು 1 ಸೆಕೆಂಡ್ ಕೂಡ ಕಟ್ ಮಾಡೋದಿಲ್ಲ ಅನ್ನುವಂಥದ್ದು ಹಠ ಚಿತ್ರತಂಡದವರು. ಆ ಕಡೆ ಸೆನ್ಸಾರ್ ಬೋರ್ಡ್ನವರು ನಾವು ಸೆನ್ಸಾರ್ ಕೊಡೋಕ್ಕಾಗೋದಿಲ್ಲ, ಈ ರೀತಿ ಸೀನ್ಗಳನ್ನು ನೀವು ಕಟ್ ಮಾಡದೇ ಇದ್ರೆ ಅನ್ನುವಂಥದ್ದು ಅವ್ರು ಹೇಳಿರೋವಂಥದ್ದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಏನಿದೆ ಸೆನ್ಸಾರ್ ಬೋರ್ಡ್ ಅವರು ಅದನ್ನು ಅವ್ರು ಹೇಳಿದ್ದಾರೆ. ಆದರೆ ಇದನ್ನು ಪಾಲಿಸೋಕೆ ಚಿತ್ರತಂಡದವರು ರೆಡಿ ಇಲ್ಲ. ಅಷ್ಟಕ್ಕೂ ಏನು ಕತೆ ಇದು ಅನ್ನೋದಾದರೆ, ಉತ್ತರ ಭಾರತದಲ್ಲಿ ನಡೆಯುವಂತಹ ಒಂದು ಕಥಾ ಹಂದರ ಇದಾಗಿರುವಂಥದ್ದು. ಅಂದರೆ ವಿಧವೆ ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದಾಗ ಅಲ್ಲಿ ಎದುರಿಸುವಂತಹ ಒಂದಷ್ಟು ಸವಾಲುಗಳಿರ್ಬೋದು. ಜೊತೆಗೆ ಮರ್ಡರ್, ಒಂದು ಹೆಣ್ಣು ಮಗಳು, ದಲಿತ ಹೆಣ್ಣು ಮಗು ಮರ್ಡರ್ ಆದಂತಹ ಆ ಕೇಸ್ ಯಾವ ರೀತಿ ತನಿಖೆ ಮಾಡ್ತಾರೆ, ಆ ಜವಾಬ್ದಾರಿ ಇವರು ಹೆಗಲ ಮೇಲೆ ಯಾವ ರೀತಿ ಇಟ್ಕೊಂಡಿರ್ತಾರೆ, ನ್ಯಾಯ ಕೊಡಿಸೋಕ್ಕೋಸ್ಕರ ಏನೆಲ್ಲ ಸ್ಟ್ರಗಲ್ ಮಾಡ್ತಾರೆ, ಆ ಸವಾಲುಗಳನ್ನ ಏನೆಲ್ಲ ಎದುರಿಸ್ತಾರೆ ಅನ್ನುವಂಥದ್ದು ಈ ಕತೆ ಹೇಳ್ಕೊಂಡು ಹೋಗುತ್ತೆ. ಇನ್ನು ಸಿನಿಮಾದಲ್ಲಿ ಸೂಕ್ಷ್ಮ ವಿಚಾರಗಳು ಸಾಕಷ್ಟು ಇರುವಂಥದ್ದು. ಅಂದರೆ ಜಾತಿ ತಾರತಮ್ಯ ಇರ್ಬೋದು, ಖಾಕಿ ದರ್ಪ, ಪಾಲಿಟಿಕ್ಸ್, ಇಸ್ಲಾಮೋಫೋಬಿಯಾ, ಜೊತೆಗೆ ಸೆಕ್ಷುವಲ್ ವೈಲೆನ್ಸ್, ಈ ರೀತಿ ಸೂಕ್ಷ್ಮ ವಿಚಾರಗಳೇ ಇರೋದ್ರಿಂದ ಸೆನ್ಸಾರ್ ಬೋರ್ಡ್ನವರು ಒಂದಷ್ಟು ಸೀನ್ಗಳನ್ನ ಕಟ್ ಮಾಡಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ಆದರೆ ಈ ಕಡೆ ಚಿತ್ರತಂಡದವರು ಇಷ್ಟು ವಿಷಯಗಳು ನಮ್ಮ ಸಿನಿಮಾಗೆ ಬೇಕೇ ಬೇಕು, ಇದೇ ನಮಗೆ ಹೈಲೈಟ್ ಪಾಯಿಂಟ್ ಆಗಿರುವಂಥದ್ದು. ಕತೆ ಏನು ರೀಚ್ ಮಾಡ್ಸಕ್ಕೆ ಹೋಗ್ತಿದ್ದೀವಿ, ಜನಕ್ಕೆ ಏನು ಹೇಳಬೇಕು ಅಂದ್ಕೊಂಡಿದ್ದೀವಿ, ಇಂತಿಂಥ ಮೇನ್ ಸೀನ್ಗಳನ್ನೇ ಕಟ್ ಮಾಡಿದ್ರೆ ಸಿನಿಮಾಗೆ ಒಂದು ತೂಕನೇ ಇರೋದಿಲ್ಲ. ಅದು ಆಸ್ಕರ್ವರೆಗೂ ಹೋಗಿ ಬಂದಿರುವಂತಹ ನಮ್ಮ ಸಿನಿಮಾ ಈ ರೀತಿ ಸೀನ್ಗಳನ್ನ ಕಟ್ ಮಾಡಿದ್ರೆ ನಮಗೆ ಶೋಭೆ ಅಲ್ಲ ಅನ್ನುವಂಥದ್ದು ಚಿತ್ರತಂಡದವರು ಹೇಳುವಂಥದ್ದು. ಹಾಗಾದರೆ ಈ ಇಬ್ಬರ ನಡುವೆ ಇರುವಂತಹ ಒಂದು ಏನು ಆಗಲ್ಲ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಏನಿದೆ, ಸದ್ಯಕ್ಕೆ ಚಿತ್ರತಂಡದವರು ಯಾವ ರೀತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ, ನಿರ್ಮಾಪಕರು ಲಾಸ್ ಮಾಡ್ಕೋತಾರೆ ಹೇಗೆ ಅನ್ನೋಂಥ ಒಂದು ಪ್ರಶ್ನೆ. ಆದರೆ ನಾವು ಸಿನಿಮಾನ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಲ್ಲ, ಹೌದು, ಆದರೆ OTTನಲ್ಲಿ ರಿಲೀಸ್ ಮಾಡ್ತೀವಿ. ಡೈರೆಕ್ಟಾಗಿ ಥಿಯೇಟ್ರಿಗೆ ಬರಬೇಕನ್ನುವಂತಹ ಒಂದು ಆಸೆ ಇತ್ತು. ಬೆಳ್ಳಿ ಪರದೆ ಮೇಲೇ ನಮ್ಮ ಈ ಸಿನಿಮಾನ, ಸಂತೋಷ ಸಿನಿಮಾನ ಪ್ರೇಕ್ಷಕರು ನೋಡಬೇಕಿತ್ತು. ಒಂದು ನೈಜ ಘಟನೆ ಆಗಿರುವಂಥದ್ದು, ಎಲ್ರಿಗೂ ಒಂದು ಸ್ಫೂರ್ತಿ ಕೊಡುವಂತಹ ಸಿನಿಮಾ ಇದಾಗಿತ್ತು. ಆದರೆ ಏನು ಮಾಡೋಕ್ಕಾಗೋದಿಲ್ಲ, ಒಂದಷ್ಟು ಅಡೆತಡೆಗಳಿಂದ ನಾವು OTTಗೆ ಬರ್ತಿದ್ದೀವಿ. ಮೂವಿ ಅನ್ನುವಂತಹ ಒಂದು OTT ಪ್ಲಾಟ್ಫಾರ್ಮ್ ಮೂಲಕ ಸಂತೋಷ ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಯಾವಾಗ ರಿಲೀಸ್ ಆಗುತ್ತೆ ಆ ಒಂದು ಡೇಟ್ ಅನೌನ್ಸ್ಮೆಂಟ್ ಶೀಘ್ರದಲ್ಲೇ ಮಾಡಲಿದ್ದಾರೆ. ಸೊ ಇದಿಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು. ಸಂತೋಷ ಚಿತ್ರತಂಡ ಇನ್ನೇನು OTTಗೆ ಬರ್ತಿದ್ದಾರೆ. ಒಂದು ರೀತಿ ವಿಪರ್ಯಾಸ ಅಂತ ಹೇಳ್ಬೋದು. ಚೆನ್ನಾಗಿರುವಂತಹ ಒಂದಷ್ಟು ಸಿನಿಮಾಗಳು ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ, ಆದರೆ OTT ಮುಖಾಂತರ ಆದರೂ ಬರ್ತಿದ್ದಾವಲ್ಲ ಅಂತ ಒಂದು ಖುಷಿ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.